ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಆ್ಯಂಡ್ ಮೈ ಡಿಯರ್ ಮಾಸ್ಟರ್ಸ್. ಇವತ್ತು ಧ್ಯಾನ 365 210ನೇ ಸೆಷನ್, 210th ಸೆಷನ್. ನಮಗೆ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟಿರೋದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSS ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಎರಡು ವಿಷಯ ಯಾವಾಗಲೂ ನಮ್ಮೆಲ್ಲರಿಗೆ ನೆನಪಿಗೆ ಬರ್ತಾನೇ ಇರಬೇಕು ಪ್ರತಿ ದಿವಸ. ಈ ಎರಡು ವಿಷಯ ನಮಗೆ ನೆನಪಿಗೆ ಬಂದಿಲ್ಲ ಅಂದರೆ ನಾವೆಲ್ಲರೂ ಮಾಯಲ್ಲಿ ಜೀವಿಸ್ತಾ ಇರ್ತೀವಿ. ಬೆಳಗ್ಗೆ ಎದ್ದಿನ ತಕ್ಷಣ ನನಗೆ ಸುಮಾರು 20 ವರ್ಷದಿಂದ ಮೇಲೇ ಒಂದೇ ಒಂದು ಬೆಳಗ್ಗೆ ಎದ್ದಿನ ತಕ್ಷಣ ನನಗೆ ನಾನು ಹೇಳ್ಕೊಳ್ಳೋದೇನೆಂದರೆ, ನಾನು ಈ ಶರೀರ ಅಲ್ಲ ಆತ್ಮ, ನಾನು ಈ ಶರೀರ ಅಲ್ಲ ಆತ್ಮ. ಯಾಕೆ ಅಂದರೆ ಅದು ಸತ್ಯ. ನನ್ನ ಒಂದು ದಿವಸ ಅನ್ನೋದು ಸತ್ಯದಿಂದ ಸ್ಟಾರ್ಟ್ ಆಗಬೇಕು. ಎರಡನೇದು ಆತ್ಮಕ್ಕೆ ಬೇಕಿರೋದು ಅನುಭವಗಳು. ಸೊ ಇವತ್ತು ಎಷ್ಟು ಅನುಭವಗಳು ನಾನು ಕೊಡಬೇಕು ಆತ್ಮಕ್ಕೆ ಅಂತ ನೋಡಿ ಕೊಡ್ತಾನೆ ಇರ್ತೀವಿ. ನಾವು ರೆಗ್ಯುಲರ್ ಆಗಿ ಮಾಡೋ ಕೆಲಸಗಳು ಎಷ್ಟೋ ಇರುತ್ತೆ ಒಂದು ದಿವಸದಲ್ಲಿ, ಅದನ್ನು ಯಾರು ನಮಗೆ ಹೇಳೋಕ್ಕೆ ಅವಶ್ಯಕತೆ ಇಲ್ಲ, ಅದು ನಮಗೆ ಹ್ಯಾಬಿಟ್ಸ್. ಆದರೆ ಹೊಸ ಹೊಸ ವಿಷಯಗಳು ಕಲಿತಾ ಇರಬೇಕು, ಮಾತಾಡ್ತಾ ಇರಬೇಕು, ಕೇಳ್ತಾ ಇರಬೇಕು, ಹೊಸ ರುಚಿಗಳು. ಇದು ಯಾವಾಗ ನಮಗೆ ಆತ್ಮಕ್ಕೆ ನಾವು ಕೊಡ್ತಾ ಇರ್ತೀವೋ ಸೋಲ್ ಗ್ರೋತ್ ಅನ್ನೋದು ಆವಾಗ ಬರುತ್ತೆ. ಎರಡು ವಿಷಯ, ಒಂದು ನಾನು ಈ ದೇಹ ಅಲ್ಲ ಆತ್ಮ, ಎರಡನೇದು ಈ ಆತ್ಮಕ್ಕೆ ಏನು ಬೇಕು ಅನುಭವ. ಆತ್ಮ ಬಂದಿದೆ, ಭೂಮಿಗೆ ಆತ್ಮ ಬಂದಿದೆ, ಒಂದು ಶರೀರ ತಗೊಂಡಿದೆ, ಇದು ಸತ್ಯ, ಇದು ನೆನಪಿಗೆ ಬರಬೇಕು. ಆಮೇಲೆ ಈ ಆತ್ಮಕ್ಕೆ ಏನು ಬೇಕು, ಯಾಕೆ ಬಂದಿದೆ ಅಂದರೆ ಸೋಲ್ಗೆ ಒಂದು ಪರ್ಪಸ್ ಇರುತ್ತೆ. ಆ ಪರ್ಪಸ್ಸು ನಮ್ಮ ಸೆನ್ಸಸ್ ಫೀಲಿಂಗ್ಸಿಂದ ನಮಗೆ ಗೊತ್ತಾಗುತ್ತೆ. ಆದ್ರೂ ಮ್ಯಾಕ್ಸಿಮಮ್ ಅನುಭವಗಳು ಕೊಡ್ತಾ ಇರಬೇಕು. ಸೋಲ್ ಬ್ಯಾಂಕ್ ಅನ್ನೋದು ತುಂಬ ರಿಚ್ ಆಗಬೇಕು. ಆತ್ಮಾನುಭವ ಅಂತಾರೆ. ಆತ್ಮ ನೋಡೋದೇ ಅನುಭವಗಳು. ಅದರಲ್ಲಿ ಒಳ್ಳೆ ಅನುಭವಗಳು, ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನೂ ಇಲ್ಲ. ಅನುಭವಗಳೇ, ಪ್ರತಿಯೊಂದು ಅನುಭವನೇ. ಈ ಶರೀರ ಇಲ್ಲ ಅಂದರೆ ಅನುಭವಗಳು ಬರಲ್ಲ. ಆದರೆ ಸೊ ವೆರಿ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಈ ಶರೀರ ಇರೋದೇ ಅನುಭವಗಳಿಗೋಸ್ಕರ. ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೂ ನಮ್ಮ ಅನುಭವಗಳು ಹೆಚ್ಚಾಗ್ತಾ ಇರಬೇಕು. ಯಾಕಂದರೆ ಅನುಭವನೇ ಜ್ಞಾನ. ಜ್ಞಾನ ಯಾಕೆ ಬೇಕು ಅಂದರೆ ಜ್ಞಾನದಿಂದಾನೇ ಮುಕ್ತಿ. ಅಂದರೆ ನಾನು ಶರೀರ ಅಲ್ಲ ಆತ್ಮ ಅಂತ ಪ್ರತಿ ದಿವಸ ಆ ರಿಯಲೈಸೇಷನಿಂದ ಸ್ಟಾರ್ಟ್ ಮಾಡಿದರೆ, ಈ ಆತ್ಮ ಅನುಭವಗಳಿಗೋಸ್ಕರ ಅಂತ ನನಗೆ ನೆನಪು ಬರ್ತಾ ಇರಿದ್ರೆ, ಅನುಭವಗಳು ಹೆಚ್ಚಾಗ್ತಾ ಇದ್ರೆ, ಅದರಿಂದ ಜ್ಞಾನ ಹೆಚ್ಚಾಗಿದ್ರೆ ಅದರಿಂದ ಮುಕ್ತಿ ಮೋಕ್ಷ ಬರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿ ಲಿಂಕ್ ಆಗಿದೆ ನೋಡಿ. ಧ್ಯಾನದಿಂದ ಅನುಭವಗಳಿಂದ ಜ್ಞಾನ ಅನ್ನೋದು ನಮಗೆ ಬರ್ತಾ ಇರುತ್ತೆ. ಧ್ಯಾನ ಮಾಡಿಲ್ಲ ಅಂದರೆ ಮುಕ್ತಿ ಮೋಕ್ಷ ನಮಗೆ ಸಿಗಲ್ಲ. ನಾನು ಈ ಶರೀರ ಅಂತ ಅಂದ್ಕೊಂಡು ಮನಸ್ಸಿಂದ ಮಾತ್ರ ಮನಸ್ಸಿಂದ ಮಾತ್ರ ನಾವು ಜೀವನವನ್ನು ನೋಡ್ತಾ ಇದ್ರೆ ಸತ್ಯ ಗೊತ್ತಾಗಲ್ಲ. ಮನಸ್ಸು ಅಲ್ಲ ನಾನು ಆತ್ಮ, ಸರ್ವಾತ್ಮ. ಅವಾಗ ಮೊದಲನೇದಾಗಿ ನನಗೆ ಆ ರಿಯಲೈಸೇಷನ್ ಬರುತ್ತೆ. ಧ್ಯಾನ ಮಾಡ್ತಾ ಪ್ರತಿಯೊಬ್ಬರು ಅನುಭವಕ್ಕೋಸ್ಕರ ಬಂದಿರೋ, ಯಾರು ಇಲ್ಲೋರಿಲ್ಲ. ಪ್ರತಿಯೊಬ್ಬರು ಮೇಲಿಂದ ಬರ್ತಾರೋ ಮತ್ತೆ ಹೋಗ್ಬಿಡ್ತಾರೋ. ಇಲ್ಲಿ ಯಾರು ಇದು ನಮ್ಮ ಯಾರ ಮನೇನೂ ಅಲ್ಲ. ಟೆಂಪ್ರರಿ ವಿಸಿಟ್ಗೋಸ್ಕರ ನಾವು ಭೂಮಿಗೆ ಬಂದಿದ್ದೀವಿ. ಅನುಭವಕ್ಕೋಸ್ಕರನೇ ಈ ಎಲ್ಲ ಡ್ರಾಮಾ ಸೆಟಪ್. ಸೊ ಈ ಅನುಭವಗಳು ಹೆಚ್ಚಾಗ್ತಾ ಇರಬೇಕು, ಮುಕ್ತಿ ಮೋಕ್ಷ ಸಿಗಬೇಕು ಅಷ್ಟೇ. ಆತ್ಮಗೆ ಏನು ಬೇಕೋ ಅದನ್ನು ನಾವು ಕೊಡೋಕೆ ಯಾವಾಗ ಶುರು ಮಾಡ್ತೀವಿ ಅಂದರೆ ಧ್ಯಾನ ಮಾಡಿದ ಮೇಲೆ. ಇಲ್ಲ ಅಂದರೆ ಇಡೀ ಜೀವನ ನಮ್ಮ ಮನಸ್ಸು ಬೇರೊಬ್ಬರ ಮನಸ್ಸು ಏನು ಕೇಳ್ತಾ ಇದೆಯೋ ಅದನ್ನೇ ಕೊಡೋಕೆ ನಾವು ಪ್ರಯತ್ನ ಪಡ್ತಾ ಒಂಚೂರನ್ನು ತೃಪ್ತಿ ಸಿಗಲ್ಲ. ಮತ್ತೆ ಹುಡ್ತೀವಿ. ವಿ ವಿಲ್ ಟೇಕ್ ಅಗೈನ್ ಬರ್ತ್ ಆಫ್ಟರ್ ರೀಬರ್ತ್. ಇದರ ಜೊತೆ ನಾವು ಕರ್ಮನೂ ಜಾಸ್ತಿ ಮಾಡಿಬಿಟ್ಟು ಧರ್ಮನೂ ಮಿಸ್ ಮಾಡಿ ಕೊನೆಗೆ ಮತ್ತೆ ಹುಟ್ಟಿ ಏನಾಗುತ್ತೆ. ನಾನು ಯಾವಾಗ್ಲೂ ಸತ್ಸಂಗ ಟೈಮ್ಸ್ ಆಗಲಿ ಎಲ್ಲರ ಹತ್ರ ಒಂದು ಕೇಳ್ತೀನಿ, ಯಾರಿಗೆ ಈ ಜನ್ಮ ಕೊನೆ ಜನ್ಮ ಆಗಬೇಕು ಅಂದರೆ 99% ಎಲ್ಲರಿಗೆ ನನಗೆ ಈ ಜನ್ಮ ಕೊನೆ ಜನ್ಮ ಆಗಬೇಕು ಅಂತಲೇ ಹೇಳ್ತಾರೆ. ಅದು ಒಂದು ಸಂಕಲ್ಪ ಇರಲಿ, ಗೋಲ್ ಇರಲಿ. ಬಟ್ ಅದು ಆಗಬೇಕು ಅಂದರೆ ಅದಕ್ಕೆ ದಾರಿ ಏನು, ಅದಕ್ಕೆ ನಾನು ಏನೇನು ಮಾಡಬೇಕು, ಏನೇನು ನನ್ನಿಂದ ಹೋಗಬೇಕು, ಪ್ರತಿಯೊಂದು ನಿಮಗೆ ಸೈಂಟಿಫಿಕ್ ಆಗಿ ಅರ್ಥ ಆಗಬೇಕು. ಪ್ರತಿಯೊಂದು ಸ್ಪಿರಿಚುವಲ್ ಸೈನ್ಸ್ ಒಂದು ದೃಷ್ಟಿಯಿಂದ ಅರ್ಥ ಆಗಿದ್ದರೆ ಈ ಜನ್ಮ ಫೈನಲ್ ಆಗುತ್ತೆ. ಲೈಫ್ ಸೆಲೆಬ್ರೇಷನ್.
ತುಂಬ ಸೀರಿಯಸ್ ಆಗಿ ತುಂಬ ದುಃಖದಿಂದ ಯಾವಾಗಲೂ ಇರಬಾರ್ದು. ಲೈಫ್ ಅನ್ನೋ ಜೀವನ ಅನ್ನೋದು ತುಂಬ ಸೆಲೆಬ್ರೇಷನ್. ಪ್ರತಿ ಕ್ಷಣ ನೀವು ಸೆಲೆಬ್ರೇಟ್ ಮಾಡಬೇಕು. ಯಾರಾದರೂ ಹುಡ್ತಾ ಇದ್ದಾರೆ ಅಂದರೆ ಸೆಲೆಬ್ರೇಷನ್, ಒಬ್ಬರು ತೀರೋಗ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಹೋಗ್ತಾ ಇದ್ದಾರೆ ಮತ್ತೆ ಬರೋಕೆ, ಅದು ಒಂದು ಸೆಲೆಬ್ರೇಷನ್. ಒಂದು ಕಷ್ಟ ಬಂದಿದ್ರೂ ಒಂದು ಅನುಭವನೇ, ಒಂದು ದುಃಖ ಬಂದಿದ್ರೂ ಅದು ಅನುಭವನೇ, ಒಂದು ಒಳ್ಳೇದಾದ್ರೆ ಅದನ್ನೂ ಅನುಭವನೇ. ಪ್ರತಿಯೊಂದೂ ಅನುಭವ ಅಂತ ನೀವು ನೋಡೋಕ್ಕೆ ಯಾವಾಗ ಶುರು ಮಾಡ್ತೀವೋ ನೀವು ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆಂದರೆ ನಾನು ಆತ್ಮ ಅನ್ನೋದು ನಮಗೆ ಅರ್ಥ ಆಗುತ್ತದೆ. ಆತ್ಮ ಪ್ರತಿಯೊಂದನ್ನು ಅನುಭವ ಥರನೇ ನೋಡುತ್ತದೆ. ಅಂದರೆ ನಾನು ಪ್ರತಿಯೊಂದು ಈ ಮನಸ್ಸನ್ನು ಪ್ರತಿಯೊಂದನ್ನು ಅನುಭವ ಥರ ಮಾಡಿದ್ರೆ ಈ ಮನಸ್ಸು ಆತ್ಮ ಒಳಗೆ ಐಕ್ಯ ಮಾಡಿಬಿಡುತ್ತೆ. ಇಲ್ಲಾಂದರೆ ಅದು ಬೇರೆ ಬೇರೆ. ಯಾವಾಗಲೂ ಮನಸ್ಸು ದಾಟಿದ್ರೆ ಮಾತ್ರನೇ ಧ್ಯಾನ. ಮನಸ್ಸು ದಾಟಿದ್ರೆ ಮಾತ್ರ ನಾನು ಈ ಮನುಷ್ಯನಲ್ಲ, ನಾನು ದೇವರು ಅಂತ ಅರ್ಥ ಆಗುತ್ತದೆ. ಆ ಮನಸ್ಸನ್ನು ದಾಟೋಕ್ಕೆ ಧ್ಯಾನ ಅನ್ನೋದು ಒಂದೇ ದಾರಿ. ಶ್ವಾಸದ ಮೇಲೆ ಗಮನ, ಇದೊಂದೇ ದಾರಿ. ಜೀವನವನ್ನು ಸೆಲೆಬ್ರೇಟ್ ಮಾಡಿ ಪ್ರತಿ ಕ್ಷಣ. ಸೆಲೆಬ್ರೇಷನ್ ಸೆಲೆಬ್ರೇಷನ್ ಸೆಲೆಬ್ರೇಷನ್, ನೋ ಕ್ರೈ. ಯಾವುದೇ ಒಂದು ವಿಷಯಕ್ಕೆ ನಿಮಗೆ ದುಃಖ ಬರ್ತಾ ಇದೆ, ಇನ್ನು ಕೋಪ ಬರ್ತಾ ಇದೆ, ಇನ್ನೂ ಅಳು ಬರ್ತಾ ಇದೆ ಅಂದರೆ ಯು ಆರ್ ನಾಟ್ ಎಟ್ ಎನ್ಲೈಟೆಡ್. ಇನ್ನೂ ಆ ಪ್ರಾಸೆಸ್ಸಲ್ಲಿ ಇದ್ದೀರಾ, ಇನ್ನೂ ಕಂಪ್ಲೀಟ್ ಎನ್ಲೈಟೆನ್ ಆಗಿಲ್ಲ ಅಂತ ಅರ್ಥ. ಯಾವುದೇ ಆದ್ರೂ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಅಂದರೆ ದೆನ್ ಯು ಆರ್ ಎ ಟ್ರೂ ಝೆನ್ ಮಾಸ್ಟರ್, ಟ್ರೂ ಎನ್ಲೈಟೆನ್ ಮಾಸ್ಟರ್, ಟ್ರೂ ಬುದ್ಧ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್.